ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಮಹಾಬಲ ಸೀತಾಳಭಾವಿ ಸರ್ ಬರ್ದಿರೋದು. ಸೊ ನಿನ್ನೆ ಮೊನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಧೃತರಾಷ್ಟ್ರದಿಂದ ಏನೇನು ಕಲ್ತ್ವಿ ಅನ್ನೋದಕ್ಕೆ, ಟಾಟಾಯಿಂದ ಏನೇನು ಕಲ್ತ್ವಿ ಅನ್ನೋದಕ್ಕೆ ಈಗ ನಾವು ನೋಡಕ್ ಹೋಗ್ತಾ ಇದೀವಿ. ಸಂಜಯ ಎಂಬ ಪ್ರಾಮಾಣಿಕ ವಿಶ್ಲೇಷಕ, ಸಂಜಯ ಅನ್ನೋರಿಂದ ಕೂಡ ನಾವೇನೇನ್ ಕಲಿಬಹುದು ಅಂತ. ಓಕೆ, ಧೃತರಾಷ್ಟ್ರನ ಸಾರಥಿ ಸಂಜಯ, ಅವನಿಗೆ ಬಹಳ ಆಪ್ತ ಕೂಡ. ಧರ್ಮ ಕರ್ಮಗಳನ್ನ ಬಲ್ಲವರು ಯಾರು? ಸಂಜಯ. ವಿವೇಕವಂತ, ಆದ್ದರಿಂದಲೇ ಅವನು ಕುರುಕ್ಷೇತ್ರದಲ್ಲಿ ಏನು ನಡೀತಿದೆ ಎಂಬುದನ್ನ ತನಗೆ ಹೇಳಲು ಸಂಜಯನನ್ನೇ ಇಟ್ಕೊಂಡಿದ್ರು ಧೃತರಾಷ್ಟ್ರ. ಇಲ್ಲೊಂದು ಜಿಜ್ಞಾಸೆ, ಯುದ್ಧ ನಡೆಯುವುದನ್ನು ಕುರುಕ್ಷೇತ್ರಕ್ಕೆ ಹೋಗಿ ನೋಡಿಕೊಂಡು ಪ್ರತಿದಿನ ಸಂಜೆ ಹಸ್ತಿನಾವತಿಯ ಅರಮನೆಗೆ ಬಂದು ಸಂಜಯ ವರದಿ ಒಪ್ಪಿಸಿದನೋ ಅಥವಾ ಯುದ್ಧ ನಡೆಯುತ್ತಿರುವಾಗಲೇ ಲೈವ್ ವೀಕ್ಷಕ ವಿವರಣೆ ನೀಡಿದನೋ ಅನ್ನೋದು ಪ್ರಶ್ನೆ. ಭಗವದ್ಗೀತೆಯಲ್ಲೇ ಅದಕ್ಕೆ ವಿವರಣೆ ಸಿಗುತ್ತದೆ. ಕೊನೆಯ ಅಧ್ಯಾಯದಲ್ಲಿ ಸಂಜಯ ಹೇಳುತ್ತಾನೆ ಅಂತ, ಸಂಜಯ ಹೇಳ್ತಾ ಇದ್ದಾನೆ, ಸಂಜಯ ನೋಡ್ತಿದ್ದಾನೆ ಅಂತ ಹೇಳಲ್ಲ, ಸಂಜಯ ಹೇಳ್ತಿದ್ದಾನೆ ಅನ್ನೋದಕ್ಕೆ ಒಂದು ಆನ್ಸರ್ ಸಿಗತ್ತೆ. ವ್ಯಾಸರು ಕರುಣಿಸಿದ ಯೋಗದಿಂದ ರಹಸ್ಯವಾದ ಕೃಷ್ಣವಾಣಿಯನ್ನು ಆತನು ಮುಖದಿಂದಲೇ ಕೇಳುವ ಭಾಗ್ಯ ದೊರೆಯಿತು. ಅಂದ್ರೆ ವ್ಯಾಸರು ಕರುಣಿಸಿದಂತ ಒಂದು ರಹಸ್ಯ, ಓಕೆ, ಕೃಷ್ಣನ ವಾಣಿಯನ್ನು ಆತನ ಮುಖದಿಂದಲೇ ಕೇಳೋ ಭಾಗ್ಯ ದೊರೆಯಿತು. ಅದನ್ನೇ ಯಥಾವತ್ ಹೇಳುತ್ತಾ ಹೋದೆ. ಅಂದರೆ ಯುದ್ಧ ನಡೆಯುತ್ತಿರುವಾಗಲೇ ಸಂಜಯ ಅಂದ್ರೆ ಸಂಜಯನಿಗೆ ದೊರೆತಂತ ಒಂದು ದಿವ್ಯ ಶಕ್ತಿ, ವ್ಯಾಸರು ಕರುಣಿಸಿದ ಒಂದು ರಹಸ್ಯ ಕೃಷ್ಣವಾಣಿ, ವ್ಯಾಸರು ಕರುಣಿಸಿದ ಒಂದು ಯೋಗ ರಹಸ್ಯ ಸಂಜಯನಿಗೆ, ಅದ್ರ ಮೂಲಕನೇ ಕೃಷ್ಣನ ವಾಣಿಯನ್ನ ಅವರು ಕೃಷ್ಣ ಅಲ್ಲೇನೇ ನಡೀತಾನೆ ಅದನ್ನೆಲ್ಲ ನೋಡುವಂತಹ ಒಂದು ದಿವ್ಯ ಶಕ್ತಿ ಸಂಜಯನಿಗೆ ಇತ್ತು. ಅಂದ್ರೆ ಅದ್ರ ಅರ್ಥ ಹೋಗಿ ಅವ್ರು ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ ಹೇಳಿಲ್ಲ, ಕೂತಿದ್ ಕಡೆನೆ ಅವ್ರಿಗೆ ಯುದ್ಧ ಪಿಕ್ಚರ್ ತರ ಕಾಣಿಸ್ತಾ ಇತ್ತು. ಆ ಶಕ್ತಿಯನ್ನ ಹೊಂದಿದ್ರು. ನಮ್ ಗಾಂಧಾರಿ ಮಕ್ಕಳೆಲ್ಲ ಮಾಡ್ತಾರಲ್ಲ ಹಂಗೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆಲ್ಲ ಆಗುತ್ತೆ. ಅಂತ ದಿವ್ಯ ಶಕ್ತಿಗಳು ನಮ್ಮೊಳಗಡೆ ಇದೆ, ಈಗ್ಲೇ ತುಂಬಬೇಕಾಗಿದೆ ಅಷ್ಟೆ. ಅಂದ್ರೆ ಯುದ್ಧ ನಡೆಯುತ್ತಿರುವಾಗಲೇ ಸಂಜಯ ವರದಿ ನೀಡುತ್ತಾ ಹೋಗುತ್ತಾನೆ. ಕುರುಡ ಧೃತರಾಷ್ಟ್ರನಿಗೆ ಯುದ್ಧದ ವಿವರ ನೀಡುವುದಕ್ಕೋಸ್ಕರ ವ್ಯಾಸರೇ ಸಂಜಯನಿಗೆ ದಿವ್ಯ ಶಕ್ತಿಯನ್ನ ನೀಡಿರ್ತಾರೆ. ಧೃತರಾಷ್ಟ್ರನಿಗೆ ಹೇಳಕ್ಕೋಸ್ಕರನೇ ಸಂಜಯನಿಗೆ ಈ ಶಕ್ತಿ ಸಿಕ್ಕಿರತ್ತೆ. ಅದರಿಂದಾಗಿ ಅವನಿಗೆ ಕುಳಿತಲ್ಲೇ ಕುರುಕ್ಷೇತ್ರ ಕಾಣಿಸುತ್ತಿತ್ತು. ಒಂದ್ ಡೌಟ್ ಬರ್ಬೇಕು, ಧೃತರಾಷ್ಟ್ರನಿಗೆ ಕೊಡ್ಬೋದಿತ್ತಲ್ಲ ಈ ದಿವ್ಯ ಶಕ್ತಿನ, ಹೆಂಗಿದ್ರು ಕಣ್ಣಿರ್ಲಿಲ್ಲ, ಅವರೇ ನೋಡ್ಬೋದಿತ್ತಲ್ಲ, ಸಂಜಯಂಗೆ ಯಾಕೆ ಕೊಟ್ರು ಅಂತ ಬರ್ಬೋದು. ನೋಡೋಣ ಯಾಕಿರ್ಬೋದು ಅಂತ. ಹಾಗಾದ್ರೆ ಈ ದಿವ್ಯ ಶಕ್ತಿಯನ್ನ ವ್ಯಾಸರು ಧೃತರಾಷ್ಟ್ರನಿಗೆ ಯಾಕೆ ಕೊಡ್ಲಿಲ್ಲ, ಸಂಜಯನ್ಗೆ ಮಾತ್ರ ಯಾಕೆ ಕೊಟ್ರು? ಧೃತರಾಷ್ಟ್ರನನ್ನ ಸರ್ವ ವಿಧದಲ್ಲೂ ಕುರುಡನಾಗಿಯೇ ಇದ್ದಾನೆ. ವ್ಯಾಸರಿಗೆ ಗೊತ್ತಿತ್ತು ಧೃತರಾಷ್ಟ್ರ ಎಲ್ಲಾದ್ರಲ್ಲೂ ಕುರುಡ ಅಂತ. ಈ ಕೆಲವ್ರು ಹೇಳ್ತಾರೆ ಗೊತ್ತಾ, ಮ್ಯಾಮ್ ನಂಗೆ ಏನ್ ಪ್ರಾಕ್ಟೀಸ್ ಮಾಡಿದ್ರು ಕಾಣಿಸ್ತಾ ಇಲ್ಲ ಅಂತ. ಯಾವಾಗ ನಾವು ನಿಷ್ಕಲ್ಮಶವಾದ ಭಾವನೆಗಳಿಂದ ಕಲಿತೀವಿ, ಸರೆಂಡರ್ ಆಗ್ತೀವಿ, ಅಭ್ಯಾಸಗಳನ್ನ ಮಾಡ್ತೀವಿ, ಅವಾಗ ವಿದ್ಯೆ ಒಲಿಯತ್ತೆ. ಅಹಂಕಾರದಿಂದಾನೋ ಅಥವಾ ಅಟ್ಯಾಚ್ಮೆಂಟ್ ಇದ್ದಾಗ ವಿದ್ಯೆಗಳು ಒಲಿಯಲ್ಲ. ಅಂದ್ರೆ ಎಲ್ರು ಕಂಡುಹಿಡಿತಿದ್ದಾರೆ, ನಾನು ಕಂಡುಹಿಡಿಬೇಕು, ನನಗೂ ಕಾಣಿಸ್ಬೇಕು ಅಂದ್ರೆ ಅದು ಒಲಿಯಲ್ಲ. ಅದಕ್ಕೆ ಅದರದ್ದೇ ಆದಂತ ಪ್ರಾಕ್ಟೀಸು, ಕಂಪ್ಯಾರಿಸನ್ ಏನೂ ಇರಬಾರ್ದು. ಆದ್ರೆ ಧೃತರಾಷ್ಟ್ರನಿಗೆ ಒಳ್ಳೆ ಗುಣಗಳು ಯಾವುದೂ ಇರ್ಲಿಲ್ಲ, ಅವನು ಎಲ್ಲದಲ್ಲೂ ಕುರುಡ ಆಗಿದ್ದ. ಅದು ವ್ಯಾಸರಿಗೆ ಗೊತ್ತಿರೋದ್ರಿಂದ ಮೇ ಬಿ ಅದನ್ನ ಸಂಜಯನ್ಗೆ ಕೊಟ್ಟಿದ್ದಾರೆ. ಒಬ್ಬ ಇನ್ನೊಬ್ಬನಿಗೆ ಅದು ಒಂದಾಗಿರ್ಬೋದು. ಇನ್ನೊಂದು, ಒಬ್ಬ ಇನ್ನೊಬ್ಬನಿಗೆ ಹೇಳ್ದಾಗ ಅದು ಮೂರನೇವ್ರಿಗೂ ತಿಳಿಯತ್ತೆ. ಈಗ ಗಣೇಶನಿಗೆ ವ್ಯಾಸರು ಉಪದೇಶ ಮಾಡಿದ್ರು, ಕೃಷ್ಣ ಅರ್ಜುನನ್ಗೆ ಉಪದೇಶ ಮಾಡಿದ್ರು, ಅದು ಅವರಿಬ್ಬರ ಮಧ್ಯ ನಡೆದೋಯ್ತು. ಆಗ ಎಲ್ಲರಿಗೂ ಗೊತ್ತಾಗಿದ್ದು ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ನೋಡಿ ಹೇಳ್ದ, ಹಾಗಾಗಿ ಅದು ಎಲ್ಲರಿಗೂ ಮೂರನೇವ್ರಿಗೂ ತಿಳಿಲಿ ಅನ್ನೋ ಉದ್ದೇಶದಿಂದಾನು ಈ ರೀತಿ ಆಗಿರ್ಬೋದು. ಧೃತರಾಷ್ಟ್ರಂಗೆ ಹೇಳಿದ್ರೆ ಅವ್ರು ನೋಡ್ಕೊಂಡು ಸುಮ್ಮನಾಗ್ಬಿಡ್ತಿದ್ರು, ಅವ್ರೇನು ಹೇಳ್ತಿರ್ಲಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ನಾವು ದಿವ್ಯ ಶಕ್ತಿಯಿಂದ ನೋಡುವುದೊಬ್ಬನೇ ಅದನ್ನು ತನ್ನೊಳಗೆ ಇರಿಸಿಕೊಂಡು ಸುಮ್ಮನಾಗ್ತಾ ಇದ್ದ ಅನ್ನೋ ಒಂದು ಯೋಚನೆಯಿಂದ ಕೂಡ ಸಂಜಯನ್ಗೆ ಈ ಶಕ್ತಿ ಸಿಕ್ಕಿರ್ಬೋದು. ಭಗವದ್ಗೀತೆಯಲ್ಲಿ ಬರುವ ಸಂಜಯನು ಸಾರಥಿ ಆಗಿರೋದು ಮಾತ್ರ ಅಲ್ಲ, ಅವರು ಪ್ರಾಮಾಣಿಕವಾದಂತಹ ವ್ಯಕ್ತಿ ಕೂಡ ಆಗಿದ್ರು. ಸಂಜಯಿಂದ ನಾವೇನ್ ಕಲಿಬೇಕು ಅಂತ, ಅವರು ಪ್ರಾಮಾಣಿಕ ವರದಿಗಾರ ಕೂಡ. ಅಂದ್ರೆ ಅಲ್ಲಿ ಏನ್ ನಡೀತಾ ಇಲ್ಲ ಅದನ್ನ ಹೇಳ್ತಿರ್ಲಿಲ್ಲ, ಅಲ್ಲಿ ಏನ್ ನಡೀತಿದೆ ಅದನ್ನ ಒಂದೇ ಒಂದು ಚೂರು ಕೂಡ ಇವರು ಯಾವುದನ್ನು ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ದೆ ನಡೆದಿರೋ ಹಾಗೇ ಹೇಳ್ತಾ ಇದ್ರು. ಪ್ರಾಮಾಣಿಕ ಸಲಹೆಗಾರ ಕೂಡ, ಅಂದ್ರೆ ಏನಾದ್ರು ಸಜೆಷನ್ ಕೊಡ್ಬೇಕಾದ್ರೂ ಕೂಡ ನನ್ನ ರಾಜ್ಯದ ಒಂದು ಅದು ನನ್ನ ಕರ್ತವ್ಯ, ಅದು ನನ್ನ ಸಲಹೆ ಕೊಡೋದು ಅಂತ ಕೂಡ ಕೊಡ್ತಾ ಇದ್ರು. ವೀಕ್ಷಕ ವಿವರಣೆಕಾರ ಎಂದು ಕರೆಯುವುದು ಸೂಕ್ತ. ಇವ್ರನ್ನ ವೀಕ್ಷಕ ವಿವರಣೆ ಅಂದ್ರೆ ಇವ್ರ ಕಮೆಂಟ್ರಿ ಕೊಡ್ತಾರಲ್ಲ ನೀಟಾಗಿ, ಆ ತರ ಇವ್ರನ್ನ ಕರೆಯೋದು ಸೂಕ್ತ. ಎಲ್ಲಾ ಕಂಪನಿಗಳಲ್ಲೂ ಈ ತರದವರು ಇರ್ತಾರೆ. ಇವ್ರನ್ನ ಅನಾಲಿಸಿಸ್ಟ್ ಅಂತ ಕರೀತಾರೆ, ಸಲಹೆಗಾರರು ಅಡ್ವೈಸರ್ಸ್ ಅಂತ ಕರೀತಾರೆ. ಸಂಜಯ್ ಅವರಿಗೆಲ್ಲ ಆದರ್ಶ ವ್ಯಕ್ತಿ ಆಗಬಲ್ಲ. ಯಾರೆಲ್ಲ ಅಡ್ವೈಸರ್ಸ್ ಇದ್ದಾರೆ, ಫೈನಾನ್ಷಿಯಲ್ ಅಡ್ವೈಸರ್ಸ್ ಆಗಿರ್ಬೋದು, ಹೆಲ್ತ್ ಅಡ್ವೈಸರ್ಸ್ ಆಗಿರ್ಬೋದು, ಯಾವುದೋ ಒಂದು ಅಡ್ವೈಸಿಂಗ್ ಜಾಬ್ ಅಲ್ಲಿ ಇದ್ರೆ ಅಂಡ್ ಅನಾಲಿಸಿಸ್ಟ್ ಆಗಿದ್ರೆ, ಓಕೆ, ಎಲ್ಲ ಏನೇನು ನಡೀತಿದೆ ಅಂತೆಲ್ಲ ಕರೆಕ್ಟಾಗಿ ಅನಲೈಸ್ ಮಾಡೋರಾಗಿದ್ರೆ
ಅವರಿಗೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ಸಂಜಯನಿಂದ ಅವರು ಒಳ್ಳೆ ಪಾಠ ಕಲ್ತ್ಕೋಬಹುದು ಅವರ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಕ್ಕೆ, ಜಾಬ್ ಅಲ್ಲಿ ಗ್ರೋತ್ ಆಗಕ್ಕೆ. ಸಂಜಯ ಇವ್ರಿಗೆಲ್ಲ ಕೂಡ ಆದರ್ಶ ವ್ಯಕ್ತಿಯಾಗಬಲ್ಲ. ಅದನ್ನ ಧೃತರಾಷ್ಟ್ರನಿಗೆ ಯುದ್ಧದ ಕುರಿತಾಗಿ ಏನೇನು ಹೇಳಬೇಕು ಅಷ್ಟು ಮಾತ್ರ ಹೇಳಿದ, ಮತ್ತು ಏನನ್ನು ಹೇಳಬೇಕೋ ಅದರಲ್ಲಿ ಯಾವುದನ್ನು ಬಿಡದೇ ಹೇಳಿದ, ಯಾವುದನ್ನು ಸೇರಿಸದೇ ಹೇಳಿದ, ಯಾವುದಕ್ಕೆ ತನ್ನ ಅಭಿಪ್ರಾಯವನ್ನ ಬೆರೆಸಲಿಲ್ಲ. ತಮಗೆ ನೀಡಿರುವ ಸ್ವಾತಂತ್ರ್ಯವನ್ನು ಎಷ್ಟು ಬಳಸ್ಕೋಬೇಕೋ ಅಷ್ಟೇ ಬಳಸ್ಕೊಂಡ್ರು ಹೊರತು ಅದನ್ನ ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಅವರ ದಿವ್ಯ ಶಕ್ತಿಯನ್ನ. ಸಂಜಯನ ಸಾಮ್ರಾಜ್ಯ ನಿಷ್ಠೆ ಹಾಗೂ ಯಜಮಾನನ ನಿಷ್ಠೆ ಕೂಡ ನಮ್ಗೆ ಇಲ್ಲಿ ಬರುತ್ತೆ. ಆಯ್ತಾ. 17ನೇ ದಿನ ಯುದ್ಧದ ವೀಕ್ಷಕ ವಿವರಣೆ ನೀಡಿದ ಅವನಿಗೆ 18ನೇ ದಿನ ದುರ್ಯೋಧನ ಕಾಣಿಸ್ಲಿಲ್ಲ. ನೋಡಿ, ಎಲ್ಲವೂ ಕಾಣಿಸ್ತಾ ಇದ್ದಂತ ಸಂಜಯನಿಗೆ ದುರ್ಯೋಧನ 17ನೇ ದಿನದ ತನಕ ಯುದ್ಧ ಕಾಣಿಸಿದೆ ಸಂಜಯನಿಗೆ. 18ನೇ ದಿನ ದುರ್ಯೋಧನ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಗೊತ್ತಾಗ್ತಾ ಇಲ್ಲ ದುರ್ಯೋಧನನಿಗೆ. ತನಗೆ ಲಭಿಸಿದ್ದ ದಿವ್ಯ ಶಕ್ತಿ ನಷ್ಟ ಆಯ್ತೇನೋ ಅನ್ನೋ ಅನುಮಾನ ಕೂಡ ಸಂಜಯನಿಗೆ ಬಂದಿತ್ತು. ಆದರೆ ಕುರುಕ್ಷೇತ್ರದಲ್ಲಿರುವ ಬೇರೆಲ್ಲವೂ ಮೊದಲಿನಂತೆ ಕಾಣಿಸ್ತಾ ಇದೆ. ಎಷ್ಟು ಹುಡುಕಿದ್ರೂ ಕೂಡ ದುರ್ಯೋಧನ ಮಾತ್ರ ಕಾಣಿಸ್ತಾ ಇಲ್ಲ. ಅಂದ್ರೆ ಎಲ್ಲಿ ಹುಡ್ಕೋದು, ಹುಡ್ಕೋದಲ್ಲ, ಮನ್ಸಿಂದ ಹುಡ್ಕೋದು. ಎಲ್ಲಿ ಹೋದ ಅವನು? ಮಾರಣ ಭೀತಿಯಿಂದ ವೈಶಂಪಾಯನ ಸರೋವರದಲ್ಲಿ ಅಡಗಲು ಓಡಿದ್ದಾನೆ. ಅದು ಕುರುಕ್ಷೇತ್ರದ ಹೊರಗಡೆ ಇದೆ. ಕುರುಕ್ಷೇತ್ರದ ಹೊರಗಡೆ ಇರೋದು ಸಂಜಯನಿಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಯಾವ ತರ ವ್ಯಾಸರು ಕೊಟ್ಟಿದ್ದಾರೆ ನೋಡಿ, ಕುರುಕ್ಷೇತ್ರದ ಒಳಗಡೆ ನಡೆಯುವಂತಹ ಒಂದು ಇದನ್ನ ಮಾತ್ರ ನೋಡೋ ಶಕ್ತಿ ಸಂಜಯನಿಗೆ ಸಿಕ್ಕಿದೆ ಹೊರತು ಆ ಬೌಂಡ್ರಿ ಬಿಟ್ಟು ಆಚೆ ಹೋದ್ರೆ ಕಾಣಲ್ಲ ಅವನಿಗೆ. ಸೊ ಕುರುಕ್ಷೇತ್ರದ ಗಡಿವರೆಗೂ ಮಾತ್ರ ಇರುತ್ತೆ ಅವ್ರ ಶಕ್ತಿ. ಅದರಿಂದ ದುರ್ಯೋಧನ ಕಾಣಿಸ್ತಾ ಇಲ್ಲ. ಈ ಕಡೆ ಅವನ ಸಮಾಚಾರ ತಿಳಿಯದೆ ಧೃತರಾಷ್ಟ್ರನಿಗೂ ಕಂಗಾಲಾಗ್ತಾ ಇದೆ. ನೋಡ್ ಹೇಳು ಅಂದ್ರೆ ನಂಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಆಗ ಸಂಜಯ ತಾನೇ ಖುದ್ದಾಗಿ ನೋಡ್ಕೊಂಡ್ ಬರ್ತೀನಿ ತಾಳಿ ಯುದ್ಧ ಭೂಮಿಗೆ ಹೋಗಿ ಅಂತ ಹೇಳಿ ಹೋಗಿ, ಅದು ಅಪಾಯಕಾರಿ ಅಂತ ಗೊತ್ತಿದ್ರೂ ಸಹ ಸಂಜಯನು ಹೋದ. ಸಂಜಯ ಹಾಗಂತ ಯುವಕ ಅಲ್ಲ, ಅವ್ರಿಗೂ ಏಜ್ ಆಗಿತ್ತು. ಹೋದ್ರೆ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದು ಕನ್ಫರ್ಮೇಶನ್ ಇರ್ಲಿಲ್ಲ. ಹಾಗಿದ್ರೂ ಕೂಡ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸ್ಬೇಕು, ನನ್ನ ಕೊನೆ ಉಸಿರಲ್ಲೂ ಕೂಡ ನಾನು ಕರ್ತವ್ಯ ನಿಷ್ಠನಾಗಿರ್ಬೇಕು ಅಂತ ಹೇಳಿ, ಸಾಮ್ರಾಜ್ಯ ನಿಷ್ಠನಾಗಿರ್ಬೇಕು ಅಂತ ಹೇಳಿ ಅವರು ಯುದ್ಧ ಭೂಮಿಗೆ ಹೋಗ್ತಾರೆ. ಅಲೆದು ಕೊನೆಗೂ ದುರ್ಯೋಧನನನ್ನ ಹುಡುಕ್ತಾರೆ. ಅವನ ದಯಾಹೀನ ಸ್ಥಿತಿ ನೋಡಿ ಸಂಜಯನಿಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ತನ್ನ ದುಸ್ಥಿತಿಯನ್ನು ಯಾರಿಗೂ ಹೇಳ್ಬೇಡ ಅಂತ ದುರ್ಯೋಧನ ಹೇಳ್ತಾರೆ. ಸಂಜಯ ಅದನ್ನ ಒಪ್ಕೊಂಡು ನಿನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗಾದರೂ ಏನು ಹೇಳಲಿ ಅಂತ ಕೇಳ್ತಾರೆ. ಆಗ ದುರ್ಯೋಧನ ಬದುಕಿದ್ದಾನೆ, ನಾಳೆಯೂ ಇದ್ದರೆ ನಿಮ್ಮನ್ನೆಲ್ಲ ಬಂದು ನೋಡುತ್ತಾನೆ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಸಂಜಯ ಹಸ್ತಿನಾವತಿಗೆ ಮರಳಿ ಬಂದು ಅದನ್ನೇ ಹೇಳ್ತಾನೆ. ಏಕಕಾಲಕ್ಕೆ ಅವನು ರಾಜಾಜ್ಞೆ ಅಂದ್ರೆ ರಾಜ ಯಾರಿಗೂ ಹೇಳ್ಬೇಡ ಅಂದ, ಅದನ್ನೂ ಕಾಪಾಡ್ಕೊಳ್ತಾನೆ. ಏನ್ ಹೇಳ್ಬೇಕು ಅಂತ ಕೇಳ್ಕೊಂಡ್ಬಂದು ಹೇಳ್ತಾನೆ. ಅಂದ್ರೆ ಈ ಕಡೆ ಸುಳ್ಳು ಹೇಳಲ್ಲ, ರಾಜಾಜ್ಞೆಯನ್ನು ಪಾಲಿಸ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಸತ್ಯವನ್ನೇ ಹೇಳ್ತಾನೆ. ಹೇಗೆ ಅಂದ್ರೆ ಇದರಲ್ಲಿ ವಿವೇಕ ಬಳಸ್ಬಿಟ್ಟು ಹೇಳ್ತಾರೆ. ಅದು ಅಪ್ರಿಯ ಸತ್ಯ ಅಂತ ಹೇಳಿ ಅಂದ್ರೆ ಕೆಲವೊಂದು ಸತ್ಯಗಳು ಜೀವನವನ್ನ ಹಾನಿ ಮಾಡುವಂತಹ ಸತ್ಯಗಳನ್ನ ಅಪ್ರಿಯ ಸತ್ಯಗಳು ಅಂತ ಕರೀತಾರೆ ಕೃಷ್ಣ. ಅದನ್ನ ಮುಚ್ಚಿಡ್ಬೇಕು ಅಂತ ಹೇಳ್ತಾರೆ. ಮೊದಲೇ ಹೇಳಿದಂತೆ ಭಗವದ್ಗೀತೆ ಏಕಕಾಲಕ್ಕೆ 3 ಕಡೆ ನಡೆಯುವ ಸಂವಾದ. ಒಂದೆಡೆ ವ್ಯಾಸ ಗಣೇಶರ ನಡುವೆ ನಡೆಯುವ ಏಕಮುಖ ಸಂವಾದ, ಮತ್ತೊಂದೆಡೆ ಹಸ್ತಿನಾವತಿಯಲ್ಲಿ ಸಂಜಯ ಧೃತರಾಷ್ಟ್ರರ ನಡುವೆ ನಡೆಯುವ ಸಂವಾದ, ಅತ್ತ ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನರ ನಡುವೆ ನಡೆಯುವಂತಹ ಸಂವಾದ. ಭಗವದ್ಗೀತೆ ಯುದ್ಧಕ್ಕೂ ಅರ್ಜುನ ಹೀಗೆ ಮಾಡಿದ, ಹೀಗೆ ಹೇಳಿದ, ಕೌರವರು ಹೀಗೆ ಮಾಡಿದ್ರು, ಕೃಷ್ಣ ಹೀಗೆ ಹೇಳಿದ ಎಂಬ ವರದಿಯನ್ನಷ್ಟೇ ಒಪ್ಪಿಸುವ ಸಂಜಯ ಕೊನೆಯಲ್ಲಿ ಮಾತ್ರ ತನ್ನ ಅಭಿಪ್ರಾಯವನ್ನ ಹೇಳ್ತಾನೆ. ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿದ್ದಾನೋ, ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿದ್ದಾನೋ ಅಲ್ಲೇ ವಿಜಯವಿದೆ. ಇದರಲ್ಲೆಲ್ಲೂ ನನಗೆ ಸಂಶಯವಿಲ್ಲ. ಇದು ಭಗವದ್ಗೀತೆಯ ಕೊನೆಯ ಶ್ಲೋಕ ಆಗಿದೆ. ಕೃಷ್ಣನ ವಿಶ್ವರೂಪವನ್ನು, ಅರ್ಜುನನ ಸಾಮರ್ಥ್ಯವನ್ನು ಕಣ್ಣಾರೆ ಕಂಡ ಸಂಜಯನಿಗೆ ಕುರುಕ್ಷೇತ್ರದಲ್ಲಿ ಗೆಲ್ಲುವವರು ಪಾಂಡವರೇ ಅನ್ನೋದು ಮುಂಚೆನೆ ಗೊತ್ತಿತ್ತು. ಅದನ್ನು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಆದ್ರೆ ಅವನು ಕೇಳಲ್ಲ. ಸಲಹೆಗಾರನಾಗಿ ಸಂಜಯ ಇಲ್ಲಿ ಪ್ರಾಮಾಣಿಕವಾದ ಕೆಲಸನೂ ಮಾಡಿದ್ರು, ಧೃತರಾಷ್ಟ್ರನಿಂದ ಆದ್ರೆ ಬೆಲೆ ಸಿಗ್ಲಿಲ್ಲ. ಆದರೂ ಇದು ತನ್ನ ಕರ್ತವ್ಯ ಅಂತ ಅವರು ಮಾಡಿದ್ರು, ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ. ಕಂಪನಿಗಳ ಆಡಳಿತ ಮಂಡಳಿ, ಈಗ ಕಂಪನಿಯಲ್ಲಿ ಕೆಲಸ ಮಾಡೋರು ಕೂಡ ನಮಗೆ ಪ್ರಮೋಷನ್ ಸಿಗುತ್ತೆ, ನಮಗೆ ಲಾಭ ಬರುತ್ತೆ, ನಮ್ಮನ್ನ ಗುರುತಿಸ್ತಾರೆ ಅಂತ ಹೇಳಿ ನಾವು ಕೆಲಸ ಮಾಡೋದಲ್ಲ. ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಹೋದ್ರೆ ನಮ್ಗೇನ್ ಸಿಗ್ಬೇಕು ಅದು ಸಿಗತ್ತೆ. ಸಿಗದೆ ಇದ್ರೂ ನಮ್ಗೆ ಆತ್ಮತೃಪ್ತಿ ಅಂತೂ ಗ್ಯಾರಂಟಿ ಸಿಗತ್ತೆ. ಕಂಪನಿಗಳ ಆಡಳಿತ ಮಂಡಳಿಯಲ್ಲೂ ಕೂಡ ಸಲಹೆಗಾರ ಅಂದ್ರೆ ಸಲಹೆಗಳಿಗೆ ಕೊಡ್ಬೇಕು. ಆದ್ರೆ ಕಂಪನಿಯಲ್ಲೂ ಸಹ ಎಷ್ಟೋ ಸಲ ಒಳ್ಳೆ ಸಜೆಷನ್ ಕೊಡ್ತಾ ಇದ್ರು ಕೂಡ ನಾವು ತಗೊಳ್ಳೋದಿಲ್ಲ. ಎಲ್ಲವನ್ನು ಕೇಳಿಸ್ಕೊಂಡು ನಾವೇ ನಿರ್ಧಾರ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಸಲಹೆಗಾರರು ಎಷ್ಟೋ ಜನ ಬೇಜಾರು ಮಾಡ್ಕೊಂಡು ಕೆಲಸ ಬಿಟ್ಟು ಹೋಗ್ತಾರೆ, ಅಥವಾ ಕೆಲಸದಲ್ಲಿ ಆಸಕ್ತಿ ತಗೊಳ್ದೆ
ಬಿಡು ಏನು ಸಜೆಷನ್ ಕೊಟ್ಟರು ವೇಸ್ಟು, ಸುಮ್ಮನೆ ಕೊಡೋಣ ಅಂತ ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಹೇಳುವುದಷ್ಟೇ ನನ್ನ ಕೆಲಸ, ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೇಳಿದ ಬಾರಿ ನಾನು ನೀಡಿದ ಸಲಹೆಯನ್ನು ಯಾರೂ ಒಪ್ಪಲಿಲ್ಲ, ಕೇಳಿದ ತಕ್ಷಣ ಯಾರೂ ಒಪ್ಪಬೇಕಾಗಿಲ್ಲ. ಹಾಗಾಗಿ ಈ ಸಲ ಏನೂ ಹೇಳೋದಿಲ್ಲ ಅಂತ ಹಠ ಇಟ್ಕೋಬಾರ್ದು. ಒಳ್ಳೆಯದನ್ನ ನಾವು ಹೇಳಬೇಕು, ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ಗುಣ ಒಬ್ಬ ಸಲಹೆಗಾರನಿಗೆ, ಒಬ್ಬ ವ್ಯಕ್ತಿಗೆ ನೀವು ಸಲಹೆ ಕೊಡ್ತಾ ಇದ್ದೀರಾ ಅಂದರೆ, ಅಥವಾ ಒಂದು ಕಂಪ್ನಿಗೆ ನೀವು ಸಲಹೆ ಕೊಡ್ತಾ ಇದ್ದೀರಾ ಅಂದರೆ, ನೀವು ಯಾವುದೇ ನಿರೀಕ್ಷೆ ಇಟ್ಕೊಳ್ದೆ ಇವ್ರು ಹೇಗಿದ್ರು ಕೇಳಲ್ಲ ಅಂತ ಸುಮ್ಮನಾಗೋದ್ರ ಬದಲು ನಿಮ್ಮ ಸಲಹೆಗಳನ್ನ ಪ್ರಾಮಾಣಿಕವಾಗಿ ನೀವು ಕೊಡಬೇಕು, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ದೆ. ಆಗ ಒಂದು ಕಂಪ್ನಿ ಕೂಡ ಗ್ರೋತ್ ಆಗುತ್ತೆ, ಟೀಮ್ ಕೂಡ ಗ್ರೋತ್ ಆಗುತ್ತೆ. ಅಲ್ಲಿ ಯಾರು ತಗೊಳ್ತಾ ಇಲ್ವಪ್ಪ, ನಾನು ಹೇಳಿ ಏನು ಪ್ರಯೋಜನ ಅಂತ ಸುಮ್ಮನೆ ಇರಬಾರ್ದು. ಇಲ್ಲ, ಈ ರೀತಿ ಮಾಡ್ಬೋದಾ ಅಂತ ಕೇಳಬೇಕು. ತಗೊಳ್ಳಿಲ್ವಾ, ದಟ್ಸ್ ಓಕೆ, ಬೇಜಾರಾಗೋದು ಬೇಡ, ಅದು ಅವ್ರ ಇಷ್ಟ ಅನ್ಕೊಂಡು ಸುಮ್ಮನಾಗಬೇಕು. ಬಟ್ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಅನ್ನುವಂತಹ ಒಂದು ಆತ್ಮತೃಪ್ತಿ ನಮಗಿದ್ರೆ ಸಾಕು. ಅದರಲ್ಲಿ ನಾವು ಸಂಜಯನಿಂದ ಈ ಪಾಠವನ್ನ ಕಲಿಬಹುದು. ಸೊ ಇದು ಇನ್ನ ಇದನ್ನ ಒಂದು ನಾರ್ಮಲ್ ಕಥೆಯಾಗಿ ಕೂಡ ಹೇಗೆ ನಾವು ನೋಡ್ಬೋದು ಅನ್ನೋದನ್ನ ನಾಳಿನ ಚಾಪ್ಟರ್ ಅಲ್ಲಿ ನೋಡೋಣ. ಈಗ ಸಂಜಯನಿಂದ ನೀವು ಏನೇನನ್ನ ಕಲ್ತ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.